ಅದೇನು ಅಂತಂದರೆ ಚುಟುಕು ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಗಳ ಉದ್ಘಾಟನೆ, ಪದಾಧಿಕಾರಿಗಳ ಪದಗ್ರಹಣ ಮತ್ತು ಚುಟುಕುಗೋಷ್ಠಿ ಹಾಗೂ ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳುವಂಥದ್ದು. ಆ ಪ್ರಕಾರವಾಗಿ ದಿನಾಂಕ 3/8/2025 ರವಿವಾರ 10:30ಕ್ಕೆ ಪಂಚಾಯತಿ ಸಭಾಂಗಣದಲ್ಲಿ ಈ ಕಾರ್ಯಚಟುವಟಿಕೆಗಳ ಉದ್ಘಾಟನೆ, ಪದಾಧಿಕಾರಿಗಳ ಪದಗ್ರಹಣ ಮತ್ತು ಚುಟುಕುಗೋಷ್ಠಿ, ಕವಿಗೋಷ್ಠಿ, ಅದರ ಜೊತೆಗೆ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವಂಥ ಗಣ್ಯರಿಗೆ ಸನ್ಮಾನದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಚುಟುಕು ಸಾಹಿತ್ಯ ಪರಿಷತ್ತಿನ ಉದ್ದೇಶ ಏನು ಅಂತಂದರೆ, ನೂತನವಾಗಿ ಹುಟ್ಟಿರುವಂಥ ಈ ಚುಟುಕು ಸಾಹಿತ್ಯ ಪರಿಷತ್ತು ಇದು ಕೇವಲ ಮಾನ್ವಿ ತಾಲೂಕಿಗೆ ಸೀಮಿತವಲ್ಲ, ಇಡೀ ರಾಜ್ಯ ಮಟ್ಟದಲ್ಲಿ ಕೂಡ ಬೆಂಗಳೂರಿನ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಈ ಚುಟುಕು ಸಾಹಿತ್ಯ ಪರಿಷತ್ತು ಹುಟ್ಟುಕೊಂಡಿದೆ. ಬಹಳ ವರ್ಷಗಳ ಇತಿಹಾಸ ಇದೆ ಇದಕ್ಕೆ. ಹಾಗಾಗಿ ಮೊನ್ನೆ ರಾಯಚೂರಿನ ಪ್ರಥಮ ಕಾರ್ಯಕ್ರಮ ದೇವದುರ್ಗದಲ್ಲಿ ಆಗಿದೆ. ಅದೇ ರೀತಿಯಾಗಿ ಮಾನ್ವಿಯಲ್ಲಿ ಕೂಡ 3ನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಉದ್ದೇಶ ಯುವ ಸಾಹಿತಿಗಳನ್ನು, ಬರಹಗಾರರನ್ನು ಒಂದು ವೇದಿಕೆಗೆ ತರುವಂಥ ಕೆಲಸ ಚುಟುಕು ಸಾಹಿತ್ಯ ಪರಿಷತ್ತಿನಿಂದ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ, ಕಾರ್ಯದರ್ಶಿಯಾಗಿ, ಖಜಾಂಚಿಗಳಾಗಿ, ಕಾನೂನು ಸಲಹೆಗಾರರಾಗಿ, ಉಪಾಧ್ಯಕ್ಷರಾಗಿ ಇಲ್ಲಿ ನಾವು ನೇಮಕ ಮಾಡಿಕೊಂಡು ಕಾರ್ಯ ಪ್ರಾರಂಭ ಮಾಡಬೇಕು ಅನ್ನೋಂಥ ಉದ್ದೇಶ ಹೊಂದ್ಕೊಂಡಿದ್ದೀವಿ. ಆದ್ಮೇಲೆ ಯಾಕೆ ಈ ಸಾಹಿತ್ಯವನ್ನು ಬೆಳೆಸಬೇಕು ಅಂತಂದರೆ, ಮನುಷ್ಯನಿಗೆ ಜ್ಞಾನ ವೃದ್ಧಿ ಆಗಬೇಕಂದ್ರೆ ಒಂದು ಸಾಹಿತ್ಯ ಇರಲೇಬೇಕು. ಸಾಹಿತ್ಯ ಯಾವ ರೀತಿ ಹುಟ್ಟುತ್ತದೆ ಅಂತಂದರೆ, ಚುಟುಕಿನಿಂದ ಹುಟ್ಟಿದ ಸಾಹಿತ್ಯ ಅನ್ನುವಂಥ ಒಂದು ಉಲ್ಲೇಖ ಇದೆ. ಚುಟುಕು ಅಂತಂದ್ರೆ ಏನು ಅಂತಂದರೆ, ಉದಾಹರಣೆಗೆ ಲಂಚ ಪಡೆದೆ ಹಿಡಿದು ಬಿಟ್ಟರು, ಕೊಟ್ಟೆ ಬಿಟ್ಟು ಬಿಟ್ಟರು. ಇದರಲ್ಲಿ ನೋಡ್ರಿ, ಇಡೀ ಸಮಾಜದ ಬದಲಾವಣೆ ಮಾಡುವಂತಹ ಒಂದು ಶಕ್ತಿ ಚುಟುಕಲ್ಲಿದೆ. ಇನ್ನೊಂದು ಚುಟುಕು ಉದಾಹರಣೆಯಾಗಿ, ನಲ್ಲ ಯುಗಾದಿಗೆ ದುಬಾರಿಯಾಗಿದೆ ಬೆಲ್ಲ, ಸಿಹಿ ಬೇಕೇ ಬೇಕೆಂದರೆ ಕಚ್ಚಿಬಿಡುವೊಮ್ಮೆ ನನ್ನಗಲ್ಲ. ಗಂಡ ಹೆಂಡತಿಯ ಸರಸ ಸಲಾಪದ ಅನುಭವ ಇದರಿಂದ ಸಾಹಿತ್ಯ ಕವನಗಳನ್ನು ಹುಟ್ಟಿರುವಂಥದ್ದು ಅನ್ನುವಂಥದ್ದು. ಈ ಉದ್ದೇಶದಿಂದ ನಮ್ಮ ಕವಿಗಳಿಗೆ ನಾವು ಪ್ರೋತ್ಸಾಹ ನೀಡುವಂಥ ಕಾರ್ಯಕ್ರಮವನ್ನು ಈ ಉದ್ಘಾಟನೆ ಆದ ನಂತರ ಪ್ರತಿ ತಿಂಗಳಿಗೆ ಒಂದೊಂದು ಕಾಲೇಜಿನಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಉದ್ದೇಶವನ್ನು ಹೊಂದಿದೆ. ಈಗಾಗಲೇ ನಮ್ಮ ಪ್ರಕಟಣೆ ನೋಡಿ ಪೋತ್ನಾಳಿಂದ ಒಂದು ಕರೆ ಬಂದಿತ್ತು, ಬಹಳ ಖುಷಿಯಾಯಿತು. ನಮ್ಮ ಪೋತ್ನಾಳ ಸಾಹಿತ್ಯ ಪರಿಷತ್ತು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. 3ನೇ ತಾರೀಕು ಇದರ ಉದ್ಘಾಟನೆ ಆಗುತ್ತೆ. ಉದ್ಘಾಟನೆಯಲ್ಲಿ ಸುಮಾರು 25ರಿಂದ 30 ಚುಟುಕು ಕವನಗಳು ಬಂದಿವೆ. ಅವರಿಗೆ ಆಸ್ಪದ ಇದೆ. ಯುವ ಬರಹಗಾರರಿಗೆ, ಯುವ ಕವಿಗಳಿಗೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸುವ ಉದ್ದೇಶದಿಂದ ಈ ಚುಟುಕು ಸಾಹಿತ್ಯ ಪರಿಷತ್ತು ಮಾನ್ವಿ ಕೆಲಸ ಮಾಡ್ತಾ ಇದೆ. ಕೇವಲ ಇದು ಮಾನ್ವಿಗೆ ಮಾತ್ರ ಸೀಮಿತವಲ್ಲ, ಇದು ಜಿಲ್ಲೆಯ ಯಾರು ಬೇಕಾದರೂ ಈ ಚುಟುಕು ಸಾಹಿತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕವನಗಳನ್ನು ಓದಬಹುದು, ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದು. ಮತ್ತು ಈ ರೀತಿ ಈ ಚುಟುಕು ಸಾಹಿತ್ಯವನ್ನು ಬಹಳ ನಿಷ್ಠೆಯಿಂದ ಪ್ರಚಾರ ಮಾಡತಕ್ಕಂಥ ಅವಕಾಶ ಎಲ್ಲರಿಗೂ ಸಿಗಬೇಕಾಗಿದೆ. ಆ ರೀತಿಯಲ್ಲಿ ಮಾನ್ವಿ ತಾಲೂಕಿನ ಘಟಕ ಕೆಲಸ ಮಾಡುತ್ತೆ. ಇದಕ್ಕೆ ಮಾಧ್ಯಮದ ಮಿತ್ರರು ಸಹಿತ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರಿಗೆ ಮಾನ್ವಿ ತಾಲೂಕಿನ ಚುಟುಕು ಸಾಹಿತ್ಯ ಪರಿಷತ್ತಿನ ಘಟಕದ ವತಿಯಿಂದ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಚುಟುಕು ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಮಾನ್ವಿ ವತಿಯಿಂದ 3ನೇ ತಾರೀಕು ತಾಲೂಕು ಪಂಚಾಯತ್ ಸಭಾಂಗಣ ಶಾಸಕರ ಭವನದಲ್ಲಿ ಚುಟುಕು ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಗಳ ಹಾಗೂ ಪದಗ್ರಹಣ, ಸಾಧಕರಿಗೆ ಸನ್ಮಾನ ಹಾಗೂ ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಡಾಕ್ಟರ್ ಬಸವಪ್ರಭು ಅವರು ಆಗಮಿಸಲಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನರಸಿಂಗರಾವ್ ಸರ್ಕಿಲ್ ಅವರು ಜಿಲ್ಲಾಧ್ಯಕ್ಷರು ಇವರು ಕೂಡ ಆಗಮಿಸಲಿದ್ದಾರೆ. ಜೊತೆಗೆ ವಿಶೇಷ ಉಪನ್ಯಾಸ, ಆ ದಿನದ ಕಾರ್ಯಕ್ರಮದಂದು ವಿಶೇಷ ಉಪನ್ಯಾಸವನ್ನು ಶ್ರೀ ಆನಂದ ಜೂಕೂರು ಸಾಹಿತಿಗಳು, ಕಲಾವಿದರು, ರಾಯಚೂರು ಇವರು ಆಗಮಿಸಲಿದ್ದಾರೆ. ಹಾಗಾಗಿ ತಾವೆಲ್ಲ
ಪತ್ರಿಕಾ ಮಾಧ್ಯಮರು ಅಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ನಮ್ಮ ಕಾರ್ಯಕ್ರಮದ ಯಶಸ್ವಿಗೆ ತಾವು ಆಗಮಿಸಿ ಸಾಹಿತ್ಯ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಗಣ್ಯರನ್ನು ಕೂಡ ಆ ಸಂದರ್ಭದಲ್ಲಿ ಸನ್ಮಾನಿಸಲಾಗುವುದು. ಜೊತೆಗೆ ಚುಟುಕುಗೋಷ್ಠಿ ಹಾಗೂ ಕವಿಗೋಷ್ಠಿಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಇದುವರೆಗೆ ಸುಮಾರು 25 ಕವನಗಳು, ಚುಟುಕು ಕವನಗಳು ಬಂದಿದ್ದಾವೆ. ಹಾಗಾಗಿ ಆ ಚುಟುಕು ಸಾಹಿತ್ಯವನ್ನು ಪ್ರೋತ್ಸಾಹ ಸಲುವಾಗಿ ತಾವು ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಒಂದು ಕಾರ್ಯಕ್ರಮ ಯಶಸ್ವಿಗೆ ತಾವೆಲ್ಲರೂ ಕಾರಣೀಭೂತರಾಗ್ತೀರ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಚುಟುಕು ಸಾಹಿತ್ಯ ತಾಲೂಕು ಪರಿಷತ್ತಿನ ಪರವಾಗಿ ನಾನು ಕೃತಜ್ಞತೆಯನ್ನು ತಮಗೆ ಸಲ್ಲಿಸುತ್ತೇನೆ. ಡಾಕ್ಟರ್ ಬಸವರಾಜ ಸಿಂಕೇಶ್ವರ, ಚುಟುಕು ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರು, ಮಾನ್ವಿ.